ಹೇಳಿ ಧಿಕ್ಕಾರ ರಸಗೊಬ್ಬರಗಳ ಬೆಲೆ ಕೂಡಲೇ ಇಳಿಕೆ ಮಾಡಲೇಬೇಕು. ರೈತರ ಪರ ಪರ್ಯಾಯ ನೀತಿಗಳು ಜಾರಿಯಾಗಲಿ. ರೈತರ ಪರ ಪರ್ಯಾಯ ನೀತಿಗಳು ಜಾರಿ ಮಾಡಲು ವಿಳಂಬ ತೋರುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಏರಿಕೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರಸಗೊಬ್ಬರಗಳ ಬೆಲೆ ಏರಿಕೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರ ತಡೆಗಟ್ಟಬೇಕು. ರಸಗೊಬ್ಬರಗಳ ಏರಿಕೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರ ತಡೆಗಟ್ಟಬೇಕು. ರೈತ ವಿರೋಧಿ ಧೋರಣೆ ಬೇಡವೇ ಬೇಡ. ರೈತ ವಿರೋಧಿ ಧೋರಣೆ ಬೇಡವೇ ಬೇಡ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರ ಡೌನ್ ಡೌನ್. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಏರಿಕೆ ಮಾಡಿರುವ ನರೇಂದ್ರ ಮೋದಿ ಸರ್ಕಾರ ಡೌನ್ ಡೌನ್. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಆದ್ರೆ ಮತ್ತೆ ವಿದ್ಯಾರ್ಥಿಗಳಾಗುವುದು ಮತ್ತು ಬಡಜನರಾಗುವುದು ಈ ದಿನ ಬಡಜನರು ಮತ್ತು ರೈತರು ಏನು ಉಪಯೋಗಿಸಿದಂಥ ವಸ್ತುಗಳ ಬೆಲೆ ಗಗನಕ್ಕೇರ್ತದೆ. ಕಾರಣ ಏನಂದ್ರೆ ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮತ್ತು ರಸಗೊಬ್ಬರಗಳ ಬೆಲೆ ವಿಪರೀತವಾಗಿ ಏರಿಕೆ. ಆ ಏರಿಕೆ ಆದಂತ ಸಂದರ್ಭದ ಒಂದು ಪರಿಣಾಮ, ಅದರ ನೇರ ಪರಿಣಾಮ ಮತ್ತು ರೈತರ ಮೇಲೆ ಬೀಳುತ್ತೆ. ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಏನು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ 42 ರೂಪಾಯಿ ಏರಿಸಿದೆ ಈ ದಿನ 1ನೇ ತಾರೀಕು. ಅದರ ಪರಿಣಾಮ ಏನಾಗುತ್ತೆ, ಹೋಟೆಲ್ಗಳು ಮತ್ತೆ ಏನು ಮಾರುಕಟ್ಟೆಗಳಲ್ಲಿ ಹೋಗುವಂತ ರೈತರು ಇವ್ರ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಏರಿಕೆ ಆದ್ರೆ ಅದರ ಪರಿಣಾಮ ಹೋಟೆಲ್ ಅವರು ಏನು ತಿಂಡಿ ಮತ್ತು ಏನು ನಾವು ಊಟ ಮಾಡ್ತೀವಿ ಅದರ ಬೆಲೆ ಜಾಸ್ತಿ ಮಾಡ್ತಾರೆ. ಅದರ ಪರಿಣಾಮ ಜನರ ಮೇಲೆ ಬೀರುತ್ತೆ. ಇದೇ ರೀತಿಯಲ್ಲಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಬ್ಯಾರಲ್ ಕಚ್ಚಾ ತೈಲ ಬ್ಯಾರಲ್ ಬೆಲೆ ಏನು ಹೆಚ್ಚಿಗೆ ಆಗಿಲ್ಲ. ತಟಸ್ಥವಾಗಿ ಏನು ರೇಟ್ ಇತ್ತು ಅದೇ ರೀತಿ ಒಂದು ಬೆಲೆ ಇದೆ. ಆದರೆ ಇಲ್ಲಿ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ 4 ಸಲ ಏರಿಸಿ ಇವತ್ತು ಸುಮಾರು 12 ರೂಪಾಯಿ ಏರಿಸಿದ್ದಾರೆ ಈ 4 ಸರ್ತಿಗಳು. ಇದರ ಪರಿಣಾಮ ನಮ್ಮ ರೈತರು ಏನು ಉಪಯೋಗಿಸಿದಂತ ಏನು ಉಳುಮೆ ಮಾಡಿರ್ಬೋದು ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಚುನಾವಣೆ ಬಂದಾಗ ಅವ್ರು ಏನು ಮಾತುಗಳು ಹೇಳ್ತಾರೆ, ಚುನಾವಣೆಯಲ್ಲಿ ಅವರು ಮಾತು ಗೆಲ್ಲೋ ಗಂಟ ಒಂದು ಮಾತು, ಆಮೇಲೆ ಮತ್ತೊಂದು ಮಾತು ಅನ್ನಂಗೆ ಇವತ್ತು ಪಂಚರಾಜ್ಯಗಳ ಚುನಾವಣೆ ಆದ ನಂತರ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಯುವಕರಿಗೆ ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ, ಯಾರು ಉದ್ಯೋಗ ಕೊಡ್ಲಿಲ್ಲ. ಅದೇ ರೀತಿ ಇವತ್ತು ಪಂಚರಾಜ್ಯಗಳ ಚುನಾವಣೆ ಆದ್ಮೇಲೆ ಅವರ ಫಲಿತಾಂಶ ಅವ್ರ ಪರವಾಗಿ ಬಂದ್ಮೇಲೆ ಅವರು ಗ್ಯಾಸ್ ಬೆಲೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಒಂದು ತಿಂಗಳಿಂದ 3 ಸತಿ ಏನ್ ಪೆಟ್ರೋಲ್ ಡೀಸೆಲ್ 4 ಸತಿ ಏರಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ. ಆದ್ರೆ ಇವತ್ತು ನಮ್ಮ ರೈತರು ಬೆಳೆಯಬೇಕಾದ್ರೆ ರಸಗೊಬ್ಬರಗಳನ್ನ ಇವತ್ತು ಬೆಳೆ ಏರಿಕೆ ಮಾಡ್ತಾ ಇದ್ದಾರೆ. ನಮ್ಮ ಚೇರ್ಮನ್ ಹೇಳಿದ್ರು, ಇಡೀ ಮೊದಲೇ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಮ್ಗೆ ಇಷ್ಟು ರಸಗೊಬ್ಬರ ಬೇಕು ಅಂತ ಹೇಳ್ಬಿಟ್ಟು ನಾವು ಬುಕ್ ಮಾಡಿದ್ರೆ ಮಾತ್ರ ನಮ್ಗೆ ರಸಗೊಬ್ಬರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಏನ್ ಇದ್ ಮಾಡ್ತಾ ಇದ್ದೀರಿ. ಆದ್ರೆ ರೈತರ ವಿರೋಧಿಗಳನ್ನ ನೀವು ಅನುಸರಿಸ್ತಾ ಇರುವಂತ ಕೇಂದ್ರ ಸರ್ಕಾರ, ಮತ್ತೊಂದು ಕಡೆ ಯಾರು ನಿಮ್ಮ ವಿರೋಧವಾಗಿ ಮಾತಾಡ್ತಾರೆ ಅಂತ ಪಕ್ಷದ ನಾಯಕರ ಮೇಲೆ ಇವತ್ತು ಕೇರಳದ ಪಿಣರಾಯಿ ವಿಜಯನ್ ಮೇಲೆ ಇವತ್ತು ಐಡಿಯನ್ನು ಹಿಡ್ಕೊಂಡು ನೀವು ದಾಳಿ ಮಾಡಿಸಿ ಏನು ಮಾಡಕ್ಕಾಗಿಲ್ಲ ಇವತ್ತು ಕೇಂದ್ರ ಸರ್ಕಾರ. ಆದ್ರೆ ನೀವು ನರೇಂದ್ರ ಮೋದಿ ಅವರೇ ನಿಮ್ಗೆ ಹೇಳ್ತಾ ಇದೀವಿ, ಇವತ್ತು ಇಡೀ ಯಾರಾಗಲಿ ನಮ್ಮ CPM ಪಕ್ಷದ ಕೇರಳದ ಮಾಜಿ ಮುಖ್ಯಮಂತ್ರಿ ಆದಂತ ಪಿಣರಾಯಿ ವಿಜಯನ್ ಅವ್ರ ಮನೆ ಮೇಲೆ ನೀವು ದಾಳಿ ಮಾಡಿದ್ರಿ, ಅಲ್ಲಿ ಏನು ಸಿಗ್ಲಿಲ್ಲ ನಿಮಗೆ. ಯಾಕಂದ್ರೆ ನೀವು ಯಾರು ನಿಮ್ಮ ವಿರೋಧ ಇರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾ ಇದ್ದೀರಿ ನೀವು, ಇದನ್ನು ನೀವು ಮುಂದಿನ ದಿನಗಳಲ್ಲಿ ಅದೇ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ನರೇಂದ್ರ ಮೋದಿ ಅವರೇ ಬಗ್ಗೆ ಆದೇಶಗಳನ್ನು ಮಾಡಿರುವ ಕೇಂದ್ರ ಸರ್ಕಾರ ವಿರುದ್ಧ ಇವತ್ತು ನಮ್ಮ ಕರ್ನಾಟಕ ರೈತ ಸಂಘದ ವತಿಯಿಂದ ಇವತ್ತು ಒಂದು
ಮಾನ್ಯ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಬೇಕಂತ ಒಂದು ಇದು ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಇವತ್ತು ತಾಲೂಕು ಕಚೇರಿ ಮುಂದೆ ಒಂದು ಬೃಹತ್ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಒಂದು ಪ್ರತಿಭಟನೆಗೆ ನಮ್ಮ ಒಂದು ಮನವಿ ಪತ್ರ ಸಲ್ಲಿಸಲು ಈ ಥರ ಓದ್ತಾ ಇದ್ವಿ. ಅವರಿಗೆ ಪ್ರಧಾನಮಂತ್ರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಈಗ ಕಳೆದ 7 ತಿಂಗಳಿಂದ ನಮಗೆಲ್ಲರಿಗೂ ಗೊತ್ತಿದೆ, ಯುದ್ಧ ನಡೀತಾ ಇದೆ. ಅದು ಭೀಕರ ಯುದ್ಧದಲ್ಲಿ ಹಂತ ಹಂತವಾಗಿ ನಡೀತಾ ಇದೆ. ಅದರ ಆದೇಶವೇ ಇಡೀ ಪ್ರಪಂಚವನ್ನು ಒಳಗೊಂಡಿರುತ್ತೆ. ಈ ಒಳಗೊಂಡಿರ್ತಕ್ಕಂತಹ ಏನು ಪೆಟ್ರೋಲ್, ಡೀಸೆಲ್ ಮತ್ತು ಅನಿಲ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿದೆ ಹಂತ ಹಂತವಾಗಿ ಬೆಳೀಲೇಬೇಕು. ಅದು ಹೋಗುತ್ತೆ ರೈಸ್. ಯಾಕಂದರೆ ಯಾವಾಗ ಅಲ್ಲಿ ಇಕ್ಕಟ್ಟಾಗಿದೆ, ಬರಲಿಕ್ಕೆ ಆಗ್ತಾ ಇಲ್ಲ. ರಷ್ಯಾದಿಂದ ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಈಗ ಪಾಲಿಸೀಸ್ ಬಗ್ಗೆ ಗೌರ್ಮೆಂಟ್ ಯಾವುದೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಪಾಲಿಸೀಸ್ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೂ ಸಹ ತಾವು FID ಅಂತ ಹೇಳೋಲ್ಲ. ಆ FID ನಮ್ಗೆ ಬರ್ತದೆ. ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಸಿರಿಕಲ್ಚರು ನಮಗೂ ಬರ್ತದೆ. ಭೌತಿಕ ಖಾತೆ ಮಾಡಬೇಕು. ಭೌತಿಕ ಖಾತೆ ಮಾಡಿಕೊಟ್ರೆ ಆರಾಮಾಗಿ ಅದನ್ನು ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ. ಆ ರೀತಿಯಲ್ಲಿ ನಮಗೆ ಮಾಡಿದ್ರೆ ನಾವು ಎಲ್ಲಿಂದ ನಾವು ಏನು ರಸಗೊಬ್ಬರ ಹಾಕಿದ್ರೆ ನಾವು ಬೆಳೆ ಬೆಳೆಯೋಕ್ಕಾಗುತ್ತೆ. ಅದು ನಮ್ಮ ಹೇಳಿ ಅದಕ್ಕೆ ಈಗ ರಾಗಿಗೆ ಯೂರಿಯಾ ಹಾಕಿದ್ರೆ ಬೆಳೆ ಬೆಳೆಯೋದು. ರಾಗಿಗೆ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಫರ್ಟಿಲೈಸರ್ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಒಂದು ಮೂಟೆ ಕೊಡಿ FID ನಂಬರ್ ತಗೊಂಡು ಬಂದಿರುತ್ತೆ. ಒಂದು ಮೂಟೆಗೆ ಅವ್ನು ನಂದು 5 ಎಕರೆ ಇರುತ್ತೆ ಜಮೀನು. ಒಂದು ಮೂಟೆ ಎಲ್ಲಾಗುತ್ತೆ? ಆದೇಶ ಬೇಡ. ನಮಗೆ ಕೃಷಿ ಇಲಾಖೆ ಅಧಿಕಾರಿಗಳು ಅದು ಹೇಳ್ತಾ ಇದ್ದಾರೆ, ಸರ್ ನಾವು ಗೌರ್ಮೆಂಟ್ ಕಡೆಯಿಂದ ಬಂದ್ಬಿಟ್ಟಿದ್ದು ನಾವೇನು ಮಾಡೋಕ್ಕಾಗಲ್ಲ. ಅಂಗಡಿಯೊಳಗೆ ಕೇಳಿದ್ರೆ ಒಂದು ಆಧಾರ್ ಕಾರ್ಡ್ ಕೊಡಿ, ನಿಮ್ಮ FID ನಂಬರ್ ಕೊಡಿ, ಒಂದು ಮೂಟೆ ಕೊಡ್ತೀವಿ.